ಜಾಸ್ತಿ ABC ಫೈರ್ ಎಕ್ಸ್ಟಿಂಗ್ವಿಷರ್ ಬರ್ತಾರೆ. ಅರ್ಥ ಆಯ್ತಲ್ವಾ? ಮತ್ತೆ ಡೌಟ್ಸ್ ಇದೆಯಾ ಸರ್? ಅದು ಗ್ಯಾಸ್ ಸೇಫ್ಟಿ ಡಿವೈಸ್ ಆಗ್ತಾರಲ್ಲ, ಅದು ಎಷ್ಟು ಅನುಕೂಲ ಆಗುತ್ತೆ? ಅದು ಅನುಕೂಲ ಹಾಕೋಬೋದ್ರೆ ನಾವೇ ಇದೇ ಹಾಕೊಡ್ರಿ ಅಂತ ಹೇಳೋದು. ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಹಾಕೊಂಡ್ರೆ ಅನುಕೂಲ. ಯಾಕಂದ್ರೆ ಲೀಕ್ ಆಗೋದನ್ನ ತಡೆಗಟ್ಟುತ್ತದೆ. ಫೋರ್ಸ್ ಕಡಿಮೆ ಆಗುತ್ತೆ. ಅದು ಮುಂಚೆ ನಮಗೆ ಮೆಸೇಜ್ ಕೊಟ್ಬಿಡ್ತಾರೆ. ಹಂಗಾಗಿ ಅದು ಹಾಕೊಂಡ್ರೆ ಚೆನ್ನಾಗಿ. ಆಲ್ಮೋಸ್ಟ್ ನಾವು ಹಾಕಿಲ್ಲ ರೀ, ಹಾಕ್ಬೇಕು. ಬೆಟರ್, ಸ್ವಲ್ಪ ಬೆಟರ್. ಆಮೇಲೆ ಇನ್ನೊಂದು ಸರ್, ನಮ್ಮ ಮಕ್ಕಳೆಲ್ಲ ಹಳ್ಳಿ ಕಡೆಯಿಂದ ಬರೋರು. ಈಗ ಅವ್ರಿಗೆ ಆನ್ ಸ್ಪಾಟ್ ಏನ್ ಮಾಡ್ಬೇಕಂತ ಗೊತ್ತಿರ್ಬೇಕು ಇಂಥ ಸಿಚುವೇಶನ್ ಬಂದಾಗ. ಉದಾಹರಣೆಗೆ ಅಲ್ಲಿ ಮನೆ ಬ್ಲಾಂಕೆಟಿಂಗ್ ಮಾಡೋದು, ಒಂದು ಏರ್ ಅನಾಹುತ ಇದು ಗೊತ್ತಾಯ್ತು. ನಾನು ಹೆಸರು ಬೇರೆ. ಈಗ ಹೊಲದಲ್ಲಿ ಮನೆ ಇರ್ತಾವ, ಕಣದಲ್ಲಿ ಮನೆ ಇರುತ್ತೆ, ಪಕ್ಕದಲ್ಲಿ ಒಂದು ಬಣಿ, ಪಕ್ಕದಲ್ಲೇ ದನ ಇರ್ತದೆ, ಸಣ್ಣ ಗುಡಿಸ್ಲೋ ಮನೆನೇ ಇರುತ್ತೆ. ಇದ್ದಕ್ಕಿದ್ದಂಗೆ ಯಾವ್ದಕ್ಕೊಂದು ಬೆಂಕಿ ತಗುಲುತ್ತೆ. ಅವ್ರು ಫಸ್ಟ್ ಬೆಂಕಿ ಬಿದ್ದ ಕೂಡಲೇ ಏನಾಗುತ್ತೆ, ಆತಂಕ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಬೆಂಕಿ ಬಿದ್ದ ಕೂಡಲೇ ಫಸ್ಟ್ ಜೀವ ರಕ್ಷಣೆ ಫಸ್ಟ್ ಪ್ರಾಮುಖ್ಯತೆ. ದನಗಳನ್ನ ಬಿಡಿಸ್ಬೇಕು, ಕೊಡೋದಿಲ್ಲ. ಹಂಗೆ ಇಟ್ಟು ದನಗಳಿಗೆ ಬೆಂಕಿ ತಗೊಳ್ತೇವೆ. ಆಯ್ತಾ? ಫಸ್ಟ್ ನಾವು ಹುಲ್ ಸುತ್ತಲ್ಲಿ ಜೀವಗಳನ್ನು ನೋಡ್ಬೇಕು. ಫಸ್ಟ್ ಅಲ್ಲಿರುವಂಥ ಮನುಷ್ಯರಾಗಿರ್ಬೋದು, ದನ ಕರುಗಳಾಗಿರ್ಬೋದು, ಜೀವ ರಕ್ಷಣೆ ಪ್ರಾವಿಷನ್ ಕೊಟ್ಟು ಆಮೇಲೆ ಬೆಂಕಿ ಹಾಕ್ಲಿಕ್ಕೆ ಫಸ್ಟ್ ಜೀವ ಬಿಟ್ಟು ಫೋನ್ ಮಾಡಿರಿ. ಫೈರ್ ಸರ್ ಗಣವೆ ನಿಮ್ಗೆ ಹಾಕೋಕ್ಕಾಗಲ್ಲ, ನಾವೇ ಬರ್ಬೇಕು, ಕರ್ಸ್ಬೇಕು. ಫೋನ್ ಮಾಡಿರಿ, ಫೈರ್ ಸರ್ 112 ಮಾಡಿರಿ, ನಮಗೆ ಅಡ್ರೆಸ್ ಹೇಳ್ಬೇಕು ಕರೆಕ್ಟಾಗಿ. ಫೋನ್ ಮಾಡಿ, ಸರ್ ನಮ್ಮ ಹೆಸರು ಹೀಗೆ, ನಮ್ಮ ಹೆಸರು ನಮ್ಮ ಹೆಸರು ಇದು 112 ಮಾಡಿದ್ರೆ ಡೈರೆಕ್ಟ್ ಬೆಂಗಳೂರು ಹೋಗುತ್ತೆ. ಅಲ್ಲಿಂದ ಮತ್ತೆ ನಮ್ಗೆ ಬರುತ್ತೆ. ನಾವು ಸ್ಟೇಷನ್ ನಂಬರ್ ಇದೆ ಕೊಡ್ತೀನಿ, ಆ ಸ್ಟೇಷನ್ ನಂಬರ್ ಮಾಡಿ ಡೈರೆಕ್ಟ್ ಸ್ಟೇಷನ್ಗೆ ಬರುತ್ತೆ. ಆಯಿತಾ? ಇಲ್ಲಿಗೆ ಡೈರೆಕ್ಟ್ ಬೆಂಗಳೂರು ತಾಲೂಕು ಮಾತ್ರ, ಬೇರೆ ತಾಲೂಕು ಮಾತ್ರ. ನಮ್ಮ ತಾಲೂಕು ಸಂಬಂಧಪಟ್ಟಿದ ನಮಗೆ ಮಾಡೋದು. ಫೋನ್ ಮಾಡಿ ಹೆಸರು, ನಿಮ್ಮ ಫೋನ್ ನಂಬರು, ಊರು, ಎಕ್ಸಾಂಪಲ್ ತೋರಣ ಇರುತ್ತೆ ಹೇಳಿ. ಈಗ ಸಣ್ಣ ಇನ್ನೊಂದು ತೋರಣ ಇರುತ್ತೆ, ದೊಡ್ಡವ್ರು ಗೊತ್ತಾಗುತ್ತೆ. ಸಣ್ಣೂರು ಇರ್ತಾವೆ, ಕೆಲವೊಂದು ಗೊತ್ತಾಗಲ್ಲ. ಈ ಊರು ನಾವು ಕೇಳಲ್ಲ. ಅವ ಏನು ನೋಡಿ ಪಕ್ಕದೂರು ಆ ರೂಟ್ ಯಾವುದು ಅಂತ, ದೊಡ್ಡೂರು ಇಂಥ ಊರು ಕಡೆ ಬರುತ್ತೆ ಅಂತ ಹೇಳ್ಬೇಕು. ಹಂಗೆ ನಾವು ರೂಟು ಹೇಳಿದ್ರೆ ನೀವು ಮಾಡಿದ್ರೆ ನಿಮ್ಮ ನಂಬರ್ ನಮಗೆ ಕೊಡ್ತಾರೆ. ಅವ್ರು 112 ನಮಗೆ ಮಾಡಿ ಸ್ಟೇಷನ್ಗೆ, ನಾವು ಮತ್ತೆ ನಿಮಗೆ ಮಾಡ್ತೀವಿ ಏನಾಗಿದೆ ಅಂತ. ಅವಾಗ ನೀವು ಸರಿಯಾಗಿ ಮೆಸೇಜ್ ಕೊಡಬೇಕು. ಅವಾಗ ಮೆಸೇಜ್ ಕೊಟ್ಟಾಗ ಬಂದು ಆರಿಸ್ಬೋದು. ಈಗ ಮೊನ್ನೆ ಒಂದೇ ಕೊಟ್ಟರು, ರೋಡ್ ಪಕ್ಕದ ಸ್ವಲ್ಪ ಹುಲ್ಲಾಗಿದೆ, ಸುಮಾರು ಒಂದು 20 ಚಳಕೆರೆ ನೀರು ಹೋಗಿಲ್ಲ, 4 ಗಂಟೆ ನೀರು. ರೋಡ್ ಪಕ್ಕ ಸ್ವಲ್ಪ ಹುಲ್ಲಾಗಿದೆ, ಅದು ಸುಮ್ಮನೆ ವೇಸ್ಟ್. ಸರಿ, ನಾವು ದಾರಿ ನಡ್ಕೊಂಡು ಹೋಗ್ಬೇಕಾದ್ರೆ ಸಣ್ಣ ಹುಲ್ಲು ಒಣ ಹುಲ್ಲು, ಅದಕ್ಕೆ ಸುಮ್ಮನೆ ಆಗ್ತಾ ಅದು ಆರೋಗಿದೆ. ಮತ್ತೆ ಫೋನ್ ಮಾಡಿದ್ರು, ಸುಮ್ಮನೆ ಬರಲೇಬೇಕಂತ ಮಾಡಿದ್ರೆ ಹೋಗೋದು ಏನಿದ್ದಿಲ್ಲ, ಸುಮ್ಮನೆ ನೋಡ್ಕೊಂಡು ಬಂದಿದ್ರು. ಅಂಥವಕ್ಕೆಲ್ಲ ಮಾಡಬೇಡಿ. ಅನಾಹುತ ಇದ್ದರೆ ರಿಯಲ್ ಆಗಿದ್ರೆ ಮಾಡಿ. ಸುಮ್ಮನೆ ಸ್ವಲ್ಪ ಹತ್ತಿರುತ್ತೆ, ಡಿವೈಸ್ ಅಂತ ಕಾಲಿಂದ ಇದು ಮಾಡಿದ್ರೆ ಆರೋಗ್ಯ. ಇಲ್ಲ ಮಣ್ಣು ಹಾಕಿದ್ರೆ ಬೆಂಕಿ ಆಗುತ್ತೆ. ಅಲ್ಲಿ ಬ್ಲಾಂಕೆಟಿಂಗ್ ಆಗುತ್ತೆ, ಆಕ್ಸಿಜನ್ ಕಟ್ ಆಗುತ್ತೆ. ಅಲ್ಲಿ ಬೆಂಕಿ ಮಣ್ಣು ಹಾಕಿದ್ರೆ ಬೆಂಕಿ ಆಗುತ್ತೆ. ಬೆಂಕಿ ಮಣ್ಣು ಅಂದರೆ ಮೇನು ಆಕ್ಸಿಜನ್ ಕಟ್ ಮಾಡ್ತದೆ. ಸಣ್ಣ ಇದ್ರೆ ಹಾಸ್ಪಿಟಲ್, ಬೆಂಕಿ ದೊಡ್ಡ ಪ್ರಾಬ್ಲಮ್ ಇದ್ರೆ ಅಷ್ಟೇ ಕರಿಬೇಕು. ಅದು ಕರೆದವರು ನಾವು ಫೋನ್ ಮಾಡಿದ್ರೆ ನಾವು ಕೆಳಗೆ ಬಂದವರು, ಹಂಗೆ ಫೋನಿಗೆ ಬೈದು ಬಂದವರು ಅಂಥವೆಲ್ಲ ಮಾಡಿದ್ರೆ. ಯಾಕಂದರೆ ಇಲಾಖೆಗೆ ಈ ಒಂದೇ ಗಾಡಿ ಇರೋ ತಾಲೂಕಲ್ಲಿ ಆ ಟೈಮಲ್ಲಿ ಬೇರೆ ಯಾರು ರಿಯಲ್ ಇನ್ಸಿಡೆಂಟ್ ಆಗಿ ಆಸ್ತಿ ನಾಶ ಅಥವಾ ವ್ಯಕ್ತಿಗಳು ಸೇರ್ಕೊಂಡಿರುವಂಥ ಫೈರ್ ಬಂದರೆ ನಾವು ಅಷ್ಟು ದೂರ ಇರ್ತೀವಿ. ಬಟ್ ಇನ್ನೊಂದು ಗಾಡಿ ಇಲ್ಲ, ತಾಲೂಕಿಗೆ ಒಂದೇ ಗಾಡಿ ಇರೋದು. ನಾವು ಅಲ್ಲಿಂದ ಬರೋಕ್ಕೆ ಇನ್ನೆಲ್ಲ ಸುಟ್ಟೋಗಿರುತ್ತೆ. ಹಂಗಾಗಿ ನೀವು ನೋಡ್ಕೊಂಡು ಫೋನ್ ಮಾಡ್ಬೋದು. ಹೋಗಿ ಮತ್ತೆ ಡೌಟ್ಸ್ ಇದೆಯಾ ಅಂತ ಫೋನ್ ಮಾಡುವಾಗ ನಮ್ಮ ಸ್ಟೇಷನ್ ನಂಬರ್ ಒಂದು 08196 2277 ಇದು 08196 227770 ಡೈರೆಕ್ಟ್ ಸ್ಟೇಷನ್ ಬರುತ್ತೆ. ಇದು ಬಂದಿಲ್ಲ ಅಕಸ್ಮಾತ್ ಬಿಸಿ ಇರ್ತಾರೆ 112 ಮಾಡಿ 112. ಇದು ಸಿಲಿಂಡರ್ ಬೆಂಕಿ ಯಾವ ಏನಂತ ಆರಿಸ್ತಾರೆ ನೋಡ್ರಿ, ಕ್ರಮ ತೋರಿಸ್ತಾರೆ. ತೋರಿಸ್ತಾರೆ ಬರುತ್ತೆ. ಮತ್ತೆ ನೀವು ಯಾವ ಮಾಡಬೇಕು ಸರ್? ತೆಗೆದಿಟ್ಬಿಡಿ ಸರ್. ಗ್ಯಾಸ್ ಪೈಪನ್ನು 2 ವರ್ಷ ಚೇಂಜ್ ಮಾಡಿರಿ, ಒಂದೇ ಹತ್ರ ಸಿಡಬೇಡ್ರಿ. ಕಾಣಿಸುತ್ತೆ, ಎಲ್ಲರೂ ಕಾಣಿಸುತ್ತೆ,